ಹೇಳ ಸ್ವಲ್ಪ ಸರ್ ಫೋಟೋ ಪೂಜೆ ಮಾಡ್ತಾರ ಸ್ವಲ್ಪ ಅಲೋಕೆ ಪುಷ್ಪ ನಮನದ ಕಾರ್ಯಕ್ರಮ ಭಕ್ತಿ ಮತ್ತು ಗೌರವದೊಂದಿಗೆ ಮಹಾತ್ಮ ಗಾಂಧೀಜಿ ಮತ್ತು ನಮನಗಳನ್ನು ಸಲ್ಲಿಸಲಾಗಿದೆ. ದಯವಿಟ್ಟು ಎಲ್ಲ ಮಕ್ಕಳು ಎದ್ದು ನಿಲ್ಲಿ. ಗಂಧದ ಚಂದದ ಹುಣ್ಣಿನ ಗಣಿ ರಾಘವ ಮಧುಸೂದನರ ಸುರಿನ ಗಿರಿಗಳ ಸಾಲೆ ನಿರ್ಣಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನರುತ ಭಾರತ ಜನನಿಯ ತನುಜಾತೆ ಕುಮಾರ ದಾಸರ ಮಂಗಳ ನಾಮ ಕವಿ ಕೋಳಿದ ನಾಡೆ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇನ ಜನಕನ ಹೋಲುವ ದೊರೆಗಳ ನಾಮ ಕಾಯಕವೈ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ. ಧನ್ಯವಾದಗಳು. ನಾಡಗೀತೆಯನ್ನ ಹೇಳಿದ ವೀರೇಶ್ ವಾಲಿ ತಂಡ ನಾಯಕರು ವಿಠಲ್ ಕೊಕಟ್ನೂರ್. ಸಚಿವರು ಡಾಕ್ಟರ್ ಎಂ.ಬಿ. ಪಾಟೀಲ್, ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಇಂದು ಆರ್ಥಿಕ ಪ್ರಗತಿಯ ದಿಕ್ಕಿನಲ್ಲಿ ಸಾಗುವಂತೆ ತಂಡಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಪಥ ಸಂಚಲನ ತಂಡಗಳ ಮೂಲಕ ತಂಡಗಳನ್ನ ಮುನ್ನಡೆಸ್ತಾ ಇದ್ದಾರೆ. ಕವಾಯ್ ತಂಡ ನಾಯಕರು ವಿಠಲ್ ಕೊಕಟ್ನೂರ್, ಪೊಲೀಸ್ ನಿರೀಕ್ಷಕರು ಇದೀಗ ತಮ್ಮ ತಂಡದೊಂದಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಪ್ರಥಮದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಶ್ರೀ ತಾನ ವಂದನೆಯನ್ನ ಸಲ್ಲಿಸಿದರೆ, ಎರಡನೆಯ ತುಕಡಿ IRB ಪೊಲೀಸ್ ಪಡೆ ಶ್ರೀ ಪ್ರಸಾದ್ ಜನುಮಾಲ RSI ಅವರು, ಆದರ್ಶ ನಗರ ಪೊಲೀಸ್ ಠಾಣೆ, ಗೃಹ ರಕ್ಷಕ ದಳ ವಿಜಯಪುರ AD ಮೋತಿಬಾಯಿ ಸಾರ್ಜೆಂಟ್ ಶ್ರೀ ಶಿವಾನಂದ್ ಶಿರೂರ್ ಸಮಾದೇಶರು ಗೃಹ ರಕ್ಷಕ ದಳ, ಅರಣ್ಯ ಇಲಾಖೆ ಶ್ರೀ ಮಹೇಶ್ ಕೊಟ್ಟಲ್ಗಿ DRFO,
ASI सैनिक शाले विजयपुर कुमार रवि रंजन कुमार फर्स्ट ಆಫೀಸರ್ KG ಮಹೇಶ್ ಹಾಗೂ ಹವಾಲ್ದಾರ್ ಸತೀಶ್ ಜತ್ತಿ ಅವರ ಮಾರ್ಗದರ್ಶನದಲ್ಲಿ NCC ಹಿರಿಯರ ವಿಭಾಗ ಚೇತನ್ ಮತ್ತು ಮಾಜಿ ಸೈನಿಕರು ವಿಜಯಪುರ ಶ್ರೀ ಚಿದಾನಂದ್ ವಲ್ಸಂಗ್ ಇವರ ನಾಯಕತ್ವದಲ್ಲಿ ಈ ತಂಡವನ್ನ ಅನುಸರಿಸಿ ಶ್ರೀ ಮಾರ್ಗದರ್ಶನ ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯರ ವಿಭಾಗ ಕುಮಾರ್ ಆಕಾಶ್ ರಾಠೋಡ್ ಶ್ರೀ ವಿಜಯಪುರ ಶಾಹು ಗಾಯಕ್ವಾಡ್ ಅಲಿ ಸಾಬ್ ಧಡೆದವರ ಮಾರ್ಗದರ್ಶನದಲ್ಲಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ತೊರವಿ ವಿಜಯಲಕ್ಷ್ಮಿ ಮೂನಿಮನಿ ಮಾರ್ಗದರ್ಶನ ಡಾಕ್ಟರ್ ನಂದಾ ತಿಕೋಟಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪುಲಕೇಶಿ ನಗರ ಭಾರತ ಸೇವಾದಳ ಮೊಹಮ್ಮದ್ ಉಮೀರ್ ಇನಾಮದಾರ್ SL ರಾಠೋಡ್ ಅವರ ಮಾರ್ಗದರ್ಶನ ಸೇಂಟ್ ಜೋಸೆಫ್ ಶಾಲೆ ಶೆರೋನ್ ಜೋಸೆಫ್ ಶ್ರೀಮತಿ ಪ್ರೀತಿ ಕಾಳೆಯವರ ಮಾರ್ಗದರ್ಶನ ಅನಿಲ್ ತೋರ್ವಿಯವರ ಮಾರ್ಗದರ್ಶನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ್ ತೊರವಿ ಭಾರತ ಸೇವಾ ದಂಡ ತೊರವಿಯವರ ಮಾರ್ಗದರ್ಶನ ಶ್ರೀ ಸಂಗನ ಬಸವ ಅಂತ ದಳ ಹಾಗೂ ಎಲ್ಲ ಪೊಲೀಸ್ ವಾದ್ಯ ವೃಂದದವರು ಸಮಾಜದ ನಿರ್ಮಾಣಕ್ಕಾಗಿ ಹಂಬಲಿಸಿ ಶ್ರಮಿಸಿದಂತಹ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜರುಗುತ್ತಿರುವ 76ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಜಿಲ್ಲೆಯ ಸಮಸ್ತ ಗೌರವಾನ್ವಿತ ಹಿರಿಯ ನಾಗರಿಕ ಬಂಧುಗಳೇ, ಸ್ವತಂತ್ರ ಸೇನಾನಿಗಳೇ, ಇಂದಿನ ಶುಭ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ವಿಜಯಪುರ ನಗರದ ಮಾನ್ಯ ಶಾಸಕರೇ, ಸಂಸತ್ ಸದಸ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ಗಣ್ಯ ಮಾನ್ಯರೇ, ಮಹಿಳೆಯರೇ, ಮಾತೆಯರೇ, ಸಹೋದರ ಸಹೋದರರೇ, ಮುದ್ದಿನ ಮಕ್ಕಳೇ, ಎಲ್ಲ ಇಲಾಖೆಯ ಅಧಿಕಾರಿಗಳೇ, ನೌಕರ ವರ್ಗದ ಬಂಧುಗಳೇ ಹಾಗೂ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳೇ, ಶಾಸಕ ಮಿತ್ರರೇ, ವಿಧಾನ ಪರಿಷತ್ತಿನ ಸ್ನೇಹಿತರೆ, ಮಾಧ್ಯಮದ ಸನ್ಮಿತ್ರರೇ, ತಮ್ಮೆಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. 1950ನೇ ಜನವರಿ 26ರಂದು ನಮ್ಮ ರಾಷ್ಟ್ರವು ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಇಂದಿಗೆ 75 ವಸಂತಗಳು ಪೂರೈಸಿ ಇನ್ನು ನಾವೆಲ್ಲ ಭಾರತೀಯರು 76ನೇ ಗಣರಾಜ್ಯೋತ್ಸವವನ್ನು ದೇಶಾದ್ಯಂತ ಸಂತೋಷ, ಸಂಭ್ರಮ, ಸಡಗರಗಳಿಂದ ಆಚರಿಸುತ್ತಿದ್ದೇವೆ. ಅಷ್ಟಾಂಗ ಮಾರ್ಗದ ಮೂಲಕ ಸತ್ಯ, ಪರಿಶುದ್ಧ, ಪ್ರಾಮಾಣಿಕತೆಯ ಮಹತ್ವವನ್ನು ಸಾರಿದಂತ ಭಗವಾನ್ ಬುದ್ಧರು ಅನುಭವ ಮಂಟಪದ ಮೂಲಕ ಸಮಾನತೆ ಸಾರಿದ ಅನುಭವಿ ವಿಶ್ವಗುರು ಬಸವಣ್ಣನವರು, the just society is that society in which ascending sons of reverence and descending sons of contempt is dissolved into a sad creation of a compassionate society ಎಂದು ಸಂದೇಶದ ಮೂಲಕ ಶಿಕ್ಷಣ, ಸಂಘಟನೆ ಮತ್ತು ಮಾನವತೆ, ಸಮಾನತೆ, ಪ್ರತಿಯೊಬ್ಬ ಭಾರತೀಯ ನಾಗರಿಕರ ಜನ್ಮಸಿದ್ಧ ಹಕ್ಕನ್ನು ಪ್ರತಿಪಾದಿಸಿದ ದಮನಿತರ ಧ್ವನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಜನಾಂಗದ, ಸರ್ವ ಸಮಾನತೆಯ, ಸಮಷ್ಟಿ ಭಾವದ ಸಮಾಜ ನಿರ್ಮಾಣಕ್ಕಾಗಿ ಹರಣಿಸಿ ದುಡಿದು ಭವ್ಯ ಭಾರತದ ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಭದ್ರ ಬುನಾದಿಯನ್ನು ಹಾಕಿ ನಮ್ಮೆಲ್ಲರಿಗೂ ಪಾಠಿಸಿದ್ದಾರೆ. ಪ್ರಜಾಪ್ರಭುತ್ವ ಎನ್ನುವುದು ಒಂದು ವಿಧದ ಅಹಂಕಾರವಲ್ಲ, ಅದರ ಒಂದು ರೀತಿಯ ಸಾಮಾಜಿಕ ಸಂಸ್ಥೆ. ಅದು ಜಾತಿ, ಧರ್ಮ, ಭಾಷೆ, ಲಿಂಗ, ಅಂತಸ್ತು ಹಾಗೂ ಪ್ರಾದೇಶಿಕ ಅಸ್ಮಿತೆಗಳನ್ನು ಮೀರಿದ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ವಿಶಾಲತೆಯನ್ನು ತನ್ನೊಳಗೆ ಅಡಗಿಸಿಕೊಂಡು ವಿಶ್ವ ಭ್ರಾತೃತ್ವ, ಸಹೋದರತೆ, ಸಮಾನ ಅವಕಾಶಗಳ ಸರ್ವಸಮ್ಮತೆ ಹಾಗೂ ಸಕಲ ಜೀವನ ಸಂಕುಲಕ್ಕೂ ಸದಾ ಒಳಿತನ್ನು ಬಯಸುವ ಒಂದು ವಿಶಿಷ್ಟವಾದ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯಾಗಿದೆ. ಆತ್ಮಸಾಕ್ಷಿ ಪ್ರಜೆಗಳ ನಾಗರಿಕ ಸಮುದಾಯ, ಬಲಿಷ್ಠವಾದಂತಹ ವಿರೋಧ ಪಕ್ಷ, ಪಾರದರ್ಶಕತೆಯಿಂದ ಕೂಡಿದ ಸಾರ್ವಜನಿಕ ಆಡಳಿತ, ವರ್ಗರಹಿತ, ವರ್ಣರಹಿತ, ಜಾತಿರಹಿತ
ನೀತಿಯುಕ್ತ ಸಮಾಜ ಹಾಗೂ ಬಲಿಷ್ಠವಾದ ಕಾನೂನು ವ್ಯವಸ್ಥೆಗಳು ಆದರ್ಶ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಧನಾತ್ಮಕ ಸಂಕೇತಗಳಾಗಿವೆ. ಇವನಾರವ ಇವನಾರವ ಇವನಾರನೆಂದೆನಿಸಿದರೆಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಿದರೆಯ ಕೂಡಲ ಸಂಗಮವಿರುವ ಮನೆಯ ಮಗನೆನಿಸೆಯ ಈ ವಚನದ ಮೂಲಕ ಕುಲ, ಕಸುಬು, ಜಾತಿ, ವರ್ಣ, ಲಿಂಗಭೇದ ಎಣಿಸದೆ ಮನುಷ್ಯರೆಲ್ಲ ಒಂದೇ ಎಂದು ಪದಕಸಿದ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಹಾಗೂ ಬಸವಾದಿ ಶರಣರು, ಸಂತರು, ದಾಸರು, ಸೂಫಿಗಳು, ದಾರ್ಶನಿಕರು, ತತ್ವಜ್ಞಾನಿಗಳು, ಪರಮಾರ್ಥಿಕ ಚಿಂತಕರು, ಕ್ರಾಂತಿಕಾರಿ ದೇಶ ಪ್ರೇಮಿಗಳು ಮತ್ತು ರಚನಾತ್ಮಕ ವಿಚಾರವಾದಿಗಳು ಬಯಸಿದ ಸಹೋದರತೆ, ಸಮಾನತೆ ಮತ್ತು ಸರ್ವಸಮ್ಮತೆಯನ್ನು ಕಾನೂನಿನ ವಿಧಿಗಳ ಮೂಲಕ ಪಾಲಿಸಲು ದೇಶವು ಅಧಿಕೃತವಾಗಿ ಸಜ್ಜುಗೊಂಡ ದಿನವೇ ನಮ್ಮ ಗಣರಾಜ್ಯ ದಿನ. 21ನೇ ಶತಮಾನವು ಕಂಡ ಅದ್ವಿತೀಯ ಕಾನೂನು ಪಂಡಿತ, ಮೇಧಾವಿ ರಾಜನೀತಿಜ್ಞ, ಸಮಾಜ ಚಿಕಿತ್ಸಕ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ತಾರ್ಕಿಕ ಚಿಂತನೆಗಳಿಂದ ಕೂಡಿದ ಸಾಮಾಜಿಕ, ಸಾಂಸ್ಕೃತಿಕ, ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ನಿರ್ಣಯಿಸಿ ಸರ್ವಕಾಲಕ್ಕೂ ಸರಿಹೊಂದುವ ಸರ್ವಶ್ರೇಷ್ಠ ಕಾನೂನು ಗ್ರಂಥ ಸಂವಿಧಾನವನ್ನು ರೂಪಿಸಿ ಈ ದೇಶದ ಸುಭದ್ರದ ಆಡಳಿತ ವ್ಯವಸ್ಥೆಗೆ ಕಾಣಿಕೆಯಾಗಿ ನೀಡಿರುವರು. ಅದಕ್ಕಾಗಿ ಅವರಿಗೆ ಮನಪೂರ್ವಕವಾದ ಗೌರವವನ್ನು ಅರ್ಪಿಸಲು ನಮಗೆ ಹೆಮ್ಮೆ ಅನಿಸುತ್ತದೆ. ನಮ್ಮ ದೇಶದ ಘನ ಸಂವಿಧಾನವನ್ನು ರಚಿಸುವ ಸಂದರ್ಭದಲ್ಲಿ ಜನಸಾಮಾನ್ಯರಿಂದ ಸುತ್ತುಕೊಂಡಿದ್ದ ಸ್ವೀಕೃತಗೊಂಡಿದ್ದ 7,635 ಸಲಹೆ ಸೂಚನೆಗಳ ಪೈಕಿ 2,473 ಅಭಿಪ್ರಾಯಗಳ ಕುರಿತು 3 ಸುತ್ತುಗಳಲ್ಲಿ ಚರ್ಚೆ, ವಾದ ಮತ್ತು ಸಂವಾದಗಳು ನಡೆದು ಅಂತಿಮವಾಗಿ 26 ನವೆಂಬರ್ 1949ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ರುಜುವಿನೊಂದಿಗೆ ರಾಜ್ಯಾಂಗ ರಚನಾ ಸಭೆಯಲ್ಲಿ ನಮ್ಮ ಘನ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಈ ಮಹಾನತ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗವಹಿಸಿ ವೈಚಾರಿಕ ಕಾಣಿಕೆ ನೀಡಿದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಅಬ್ದುಲ್ ಕಲಾಂ ಆಜಾದ್, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ಕನ್ನಡಿಗ ಬೆನಗಲ್ ನರಸಿಂಹರಾವ್, ಶ್ರೀಮತಿ ಹಂಸ್ ಮೆಹ್ತಾ, ಶ್ರೀಮತಿ ರಾಜ್ಕುಮಾರಿ ಮುತ್ಕೌರ್, ಟಿ.ಟಿ. ಕೃಷ್ಣಮಾಚಾರಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ.ಎಂ. ಮುನ್ಷಿ, ಗೋಪಾಲ್ ಸ್ವಾಮಿ ಅಯ್ಯಂಗರ್, ಗೋವಿಂದ ವಲ್ಲಭ ಪಂತ್, ಎನ್ ಕುಂಜು, ಎಚ್.ಎಸ್. ಗೌಡ್, ಕವಿಶಾ ಮತ್ತು ಸಚ್ಚಿದಾನಂದ ಸಿನ್ಹಾ, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಮುಂತಾದವರು ಈ ವೇದಿಕೆಯ ಮೂಲಕ ಅವರೆಲ್ಲರಿಗೂ ಕೂಡ ಗೌರವವನ್ನು ಅರ್ಪಿಸುತ್ತೇವೆ. ಭಾಷೆ, ಸಂಸ್ಕೃತಿ ಮತ್ತು ಧರ್ಮಗಳ ಆಚರಣೆ ಹಾಗೂ ಅನುಕರಣೆಯಲ್ಲಿ ವರ್ಣಮಯ ಇತಿಹಾಸವನ್ನು ಹೊಂದಿರುವ ನಮ್ಮ ರಾಜ್ಯವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ದೇಶದಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿರುತ್ತದೆ. ಸಂವಿಧಾನಬದ್ಧವಾದ ಮೌಲಿಕ ಪರಂಪರೆಯಲ್ಲಿ ಮತ್ತು ಅಖಂಡತೆಯ ತತ್ವದಲ್ಲಿ ನಂಬಿಕೆ ಇಟ್ಟು ಜಾತ್ಯತೀತ ಭವ್ಯತೆಯನ್ನು ಮತ್ತು ಸಾರ್ವಭೌಮತೆಯನ್ನು ಸಂರಕ್ಷಿಸಿಕೊಂಡು ಜನಪರ ಆಡಳಿತ ನೀಡುತ್ತಿರುವ ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸಮರ್ಥ ನಾಯಕತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಸರ್ಕಾರವು ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ಕಾಳಜಿಪೂರ್ವಕವಾದ ಪಾರದರ್ಶಕ ಆಡಳಿತ ನೀಡುತ್ತಾ ರಾಜ್ಯದ ಸರ್ವ ಜನರ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಪಕ್ಷಾತೀತವಾಗಿ ದೇಶಾದ್ಯಂತ ಸಂಚಲನ ಸೃಷ್ಟಿಯಾಗಿರುವ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಜಿಲ್ಲೆಯ 889 ನ್ಯಾಯಬೆಲೆ ಅಂಗಡಿಗಳ ಮೂಲಕ 5,09,973 ಪಡಿತರ ಚೀಟಿಗಳಿಗೆ ಉಚಿತ 5 ಕೆಜಿ ಅಕ್ಕಿ ಹಾಗೂ ಇನ್ನೂ 5 ಕೆಜಿ ಅಕ್ಕಿಗೆ ಬದಲಾಗಿ ನೀಡುತ್ತಿರುವ ತಲಾ ರೂಪಾಯಿ 120ರ ಲೆಕ್ಕಾಚಾರದಲ್ಲಿ ಜುಲೈ 2023ರಿಂದ ಆಗಸ್ಟ್ 24, 2024ವರೆಗೆ 15,91,942 ಫಲಾನುಭವಿಗಳಿಗೆ ಒಟ್ಟು 349 ಕೋಟಿ ಮೊತ್ತವನ್ನು ಡಿಬಿಟಿ ಮೂಲಕ ಜಮೆ ಮಾಡಲಾಗಿದೆ. ಶಕ್ತಿ ಯೋಜನೆಯಲ್ಲಿ ಜೂನ್ 2023ರಿಂದ ಇಲ್ಲಿಯವರೆಗೆ ಒಟ್ಟು 10,39,00,000 ಮಹಿಳಾ ಪ್ರಯಾಣಿಕರು ವಿಜಯಪುರ ವಿಭಾಗದ ಸಾರಿಗೆ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಾರೆ. ಈ ಪ್ರಯಾಣಿಗಳಿಗೆ ಒಟ್ಟು 324 ಕೋಟಿ ರೂಪಾಯಿಗಳ ಮೌಲ್ಯದ ಉಚಿತ ಟಿಕೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜುಲೈ 2023ರಿಂದ ಅಕ್ಟೋಬರ್ 2024ರವರೆಗೆ ನೋಂದಾಯಿತರಾಗಿರುವ ಒಟ್ಟು 44,98,215 ಜನ ಅರ್ಹ ಫಲಾನುಭವಿಗಳಿಗೆ 1,391 ಕೋಟಿ 34,26,000 ರೂಪಾಯಿಗಳ ಮೊತ್ತದ ಹಣವನ್ನು ಡಿಬಿಟಿ ಮೂಲಕ ಜಮೆ ಮಾಡಲಾಗುತ್ತದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ ಜುಲೈ 2023ರಿಂದ
ಡಿಸೆಂಬರ್ 2024 ಅಂತ್ಯದವರೆಗೆ ಒಟ್ಟು 4,39,316 ಜನರಿಗೆ ಗ್ರಾಹಕರಿಗೆ 303 ಕೋಟಿ ರೂಪಾಯಿಗಳ ಮೊತ್ತದ ಉಚಿತ ವಿದ್ಯುತ್ತನ್ನು ಪೂರೈಸಲಾಗಿದೆ. ಯುವ ನಿಧಿ ಯೋಜನೆ ಡಿಸೆಂಬರ್ 2024 ಒಟ್ಟು 10,664 ಜನ ಪದವೀಧರರು ಹಾಗೂ 260 ಜನ ಡಿಪ್ಲೊಮಾ ಅಭ್ಯರ್ಥಿಗಳು ನೋಂದಣಿಯಾಗಿದ್ದು, ಈ ಪೈಕಿ 7,987 ಫಲಾನುಭವಿಗಳಿಗೆ ರೂಪಾಯಿ 12,34,00,000 ಮೊತ್ತವನ್ನು ಡಿಬಿಟಿ ಮೂಲಕ ಅವರ ಖಾತೆಗಳಿಗೆ ಜಮಾ ಮಾಡಲಾಗಿದೆ. 2024-25ನೇ ಸಾಲಿನ ಸುತ್ತ ಭಾರಿ ಮಳೆಯಿಂದ ಬೆಳೆ ಹಾನಿ ಅನುಭವಿಸಿದ 2,725 ರೈತರಿಗೆ ಒಟ್ಟು 2,27,14,00,000 ರೂಪಾಯಿಗಳ ಬೆಳೆ ಹಾನಿ ಪರಿಹಾರ ಧನವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡಲಾಗಿದೆ. ಅಪಾರ ಪ್ರಮಾಣದ ಮಳೆಯಿಂದಾಗಿ ವಿಜಯಪುರ ಪಾಲಿಕೆ ವ್ಯಾಪ್ತಿಯಲ್ಲಿ 675 ಮನೆಗಳ ಮಳೆ ನೀರು ನುಗ್ಗಿ ಹಾನಿ ಉಂಟು ಮಾಡಿದ್ರಿಂದ ಬಾಧಿತರಿಗೆ 33,75,000 ಪರಿಹಾರ ಧನವನ್ನು ವಿತರಿಸಲಾಗಿದೆ. ವಿಜಯಪುರ ನಗರದ ಕನಕದಾಸ್ ಬಡಾವಣೆಯಲ್ಲಿ ಲಭ್ಯವಿರುವ 6 ಎಕರೆ ಜಾಗೆಯಲ್ಲಿ 55,60,00,000 ಅನುದಾನದಲ್ಲಿ ಆಧುನಿಕ ಸೌಲಭ್ಯಗಳ 4 ಮಹಡಿಗಳ ಜಿಲ್ಲಾ ಕಚೇರಿ ಸಂಕರ ಕಟ್ಟಡವನ್ನು ನಿರ್ಮಿಸುವ ಕಾರ್ಯವು ಪ್ರಗತಿಯಲ್ಲಿದೆ. ವಿಜಯಪುರ ತಾಲೂಕಿನ ಗುನ್ನಾಪುರ ಹಾಗೂ ಮಧುವಾಯಿ ಗ್ರಾಮ ವ್ಯಾಪ್ತಿಯಲ್ಲಿ 727 ಎಕರೆ ಜಾಗದಲ್ಲಿ 348 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಏರ್ ಬಸ್ 320 320 ವಿಮಾನಗಳ ಹಗಲು ಹಾರಾಟಕ್ಕಾಗಿ ಅಗತ್ಯ ಕಟ್ಟೋಪಕರಣಗಳ ಸಮೇತ ವಿಮಾನ ನಿಲ್ದಾಣವು ಪೂರ್ವ ಪ್ರಮಾಣದಲ್ಲಿ ಉದ್ಘಾಟನೆಗೆ ಸಿದ್ಧಗೊಂಡಿರುತ್ತದೆ. ವಿಮಾನ ಕಾರ್ಯಾಚರಣೆಗೆ ಅಗತ್ಯ ಇರುವ ಏರ್ಕ್ರಾಫ್ಟ್ ರೆಸ್ಕ್ಯೂ ಫೈರ್ ಫೈಟಿಂಗ್ ARF ವೆಹಿಕಲ್ಸ್ ಖರೀದಿಸುವ ಕಾರ್ಯ ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ. ವಿಮಾನಗಳ ರಾತ್ರಿ ಹಾರಾಟಕ್ಕಾಗಿ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ ಮತ್ತಿತರ ಸೌಲಭ್ಯಕ್ಕಾಗಿ ಅಂದಾಜು 317 ಕೋಟಿ ರೂಪಾಯಿಗಳ ಅನುದಾನ ಅಗತ್ಯವಿದ್ದು ಮಂಜೂರಿಗಾಗಿ TPR ಅನುಮೋದನೆ ಸಲ್ಲಿಸಲಾಗಿದೆ. ಸದ್ಯಕ್ಕೆ ಕೇಂದ್ರ ಪರಿಸರ ಇಲಾಖೆಯು ಅನುಮತಿಗಳು ಮಾತ್ರ ಬಾಕಿ ಇರುವುದು. ಇದು 1-2 ತಿಂಗಳಲ್ಲಿ ದೊರೆಯುವ ನಿರೀಕ್ಷೆ ಇದ್ದು, ಈ ಪ್ರಕ್ರಿಯೆ ಮುಗಿದ ಕೂಡಲೇ ಇಲ್ಲಿನ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಲಾಗುವುದು. 2022-23ನೇ ಸಾಲಿನ ಸಶಸ್ತ್ರ ಪಡೆಗಳ ಧ್ವಜನಿಧಿ ಸಂಘಟನೆಯಲ್ಲಿ ವಿಜಯಪುರ ಜಿಲ್ಲೆಯು ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿ ಮಾನ್ಯ ರಾಜ್ಯಪಾಲರಿಂದ ಪ್ರಶಸ್ತಿ ಮತ್ತು ಪಾರಿತೋಷಕವನ್ನು ಪಡೆದುಕೊಂಡಿರುತ್ತದೆ. ಅದರಂತೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯದಲ್ಲಿ ಎಲ್ಲ ವಯಸ್ಸಿನ 65,000 ಜನರು ಭಾಗವಹಿಸಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಜಿಲ್ಲೆಯು ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಮತ್ತು ಪಾರಿತೋಷಕ ಪಡೆದುಕೊಳ್ಳುವುದು ನಮ್ಮೆಲ್ಲರೂ ಹೆಮ್ಮೆಯ ಸಂಗತಿಯಾಗಿದೆ. ಜಿಲ್ಲಾಡಳಿತ ನೇತೃತ್ವದಲ್ಲಿ ಜರುಗಿದ ಈ 2 ಸಾಂಘಿಕ ಚಟುವಟಿಕೆಗಳ ಯಶಸ್ಸಿಗಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬೆಂಬಲ ನೀಡಿದಂತಹ ಪರಿಶ್ರಮಿಸಿದ ಎಲ್ಲರಿಗೂ ಈ ವೇದಿಕೆ ಮೂಲಕ ನಾನು ಅಭಿನಂದಿಸುತ್ತೇನೆ. ಜನವರಿ 2024ರಿಂದ ಜನವರಿ 2025ವರೆಗೆ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 3,721 ಕೈಗಾರಿಕೆಗಳು ಸ್ಥಾಪನೆಯಾಗಿದ್ದು 7,392 ಲಕ್ಷ ರೂಪಾಯಿಗಳ ಹೂಡಿಕೆಯಿಂದ 21,547 ಉದ್ಯೋಗ ಅವಕಾಶ ಕಲ್ಪಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 3,239 ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿಗಾಗಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದು ಈಗಾಗಲೇ ಕೋಲಾರ ತಾಲೂಕಿನಲ್ಲಿ ಅಭಿವೃದ್ಧಿಪಡಿಸಲಾಗಿರುವ 614 ಎಕರೆ ಕೈಗಾರಿಕಾ ಪ್ರದೇಶದಲ್ಲಿ 245 ಕೋಟಿ ರೂಪಾಯಿ ಬಂಡವಾಳ ಹೂಡಲಾಗಿದೆ. ಹಾಗೂ 10 ಸ್ಥಾನಗಳನ್ನು ಕೈಗಾರಿಕೆ ಸ್ಥಾಪಿಸಲು ಉಚ್ಚವರಿಗೆ ಹಂಚಿಕೆ ಮಾಡಲು 411 ನಿವೇಶಗಳನ್ನು ಬರುತ್ತದೆ. ಇಂಡಿ ಮತ್ತು ಮುದ್ದೇಬಿಹಾಳ ತಾಲೂಕಿನಲ್ಲಿ ಕ್ರಮವಾಗಿ 19 ಮತ್ತು 6 ಎಕರೆ ಕೈಗಾರಿಕಾ ಪ್ರದೇಶಗಳು ಅಭಿವೃದ್ಧಿ ಹಂತದಲ್ಲಿವೆ. KIDB ಅಲಿಯಾಬಾದ್ ಹಂತ 3 ಹೊಸ ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ 1870 ಎಕರೆ ಜಮೀನ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಮುಳವಾಡ ಪಂಚಾಯತಿ ವ್ಯಾಪ್ತಿಯ 300 ಎಕರೆ ಪ್ರದೇಶದಲ್ಲಿ KIDB ವತಿಯಿಂದ ಉತ್ಪಾದನಾ ಕ್ಲಸ್ಟರ್ಗಳನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ಸಿದ್ಧತೆಗಳು ಬರದಿಂದ ಸಾಗುತ್ತಿವೆ. ಸಾರ್ವಜನಿಕ ವಲಯದ ಪ್ರತಿಷ್ಠಿತ ಉದ್ಯಮವಾದ ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ ಲಿಮಿಟೆಡ್ KSTL ಸಂಸ್ಥೆಯು ಒಂದು ಕಾರ್ಖಾನೆಯನ್ನು ನಾವು ವಿಜಯಪುರದಲ್ಲಿ ಪ್ರಾರಂಭಿಸಲಿದ್ದೇವೆ. ಇದೇ ಜನವರಿ 11ರಿಂದ ನಡೆದ KSTL ಸಾಬೂನು ಮೇಳದಲ್ಲಿ ನಾನು ಘೋಷಿಸುವಂತೆ ಯೋಜನೆಗಾಗಿ ಇಟ್ಟಂಗಿ ರಸ್ತೆಯಲ್ಲಿ ಕನಿಷ್ಠ 10 ಎಕರೆ ಜಮೀನನ್ನು ಕೊಂಡಾಗುವುದು. ಇದರಿಂದ 400 ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಇದರಿಂದ KSTL ಉತ್ಪನ್ನಗಳಿಗೆ ನೇರ ಮಹಾರಾಷ್ಟ್ರದಲ್ಲಿ ಮಾರಾಟ ಸುಲಭವಾಗಲಿದೆ. ಇತ್ತೀಚೆಗೆ ವಿಭಜಪುರದಲ್ಲಿ ನಡೆದ ಸಾಬೂನು ಮೇಳದಲ್ಲಿ 42 ಲಕ್ಷ ರೂಪಾಯಿ ವಹಿವಾಟು ನಡೆಸಿದ್ದು ಇದುವರೆಗೆ ಎಲ್ಲ ಮೇಳಗಳಲ್ಲಿ ಹೆಚ್ಚಿನ ವಹಿವಾಟು ನಡೆದು ದಾಖಲೆಯಾಗಿದೆ. ವಿಜಯಪುರ ಈಗ ಕೃಷಿ ಮತ್ತು ತೋಟಗಾರಿಕೆಗೆ ಪ್ರಸಿದ್ಧವಾಗಿದೆ. ಇದನ್ನು ಕೈಗಾರಿಕಾ ಸಂಸ್ಕೃತಿಯ ಜಿಲ್ಲೆಯನ್ನಾಗಿಸಿ ಮಾಡಬೇಕೆಂದು ಸರ್ಕಾರ ಸಂಕಲ್ಪವಾಗಿದೆ. ಇದಕ್ಕಾಗಿ ಜಿಲ್ಲೆಯನ್ನು ಇಂಧನ ಕ್ಷೇತ್ರದ ಸಾಧನಗಳು, ಯಂತ್ರಗಳು ಹಾಗೂ ಉಪಕರಣಗಳು, ನಾನೂರು ಕೃಷಿ ಮತ್ತು ಕೃಷಿ ಆಧಾರಿತ ಉತ್ಪನ್ನಗಳು
ನ್ಯೂಟ್ರಾಸ್ಯೂಟಿಕಲ್ಸ್, ಮೆಡಿಸಿನಲ್ ಹಾಗೂ ಬೊಟಾನಿಕಲ್ ಉತ್ಪನ್ನಗಳು, ವಿಶೇಷ ಆದಾಯ ಹಾಗೂ ಉತ್ಪನ್ನಗಳು ಈಗ 6 ವಲಯಗಳಲ್ಲಿ ಕೈಗಾರಿಕಾ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದು. ಜೊತೆಗೆ ಮುಂಬರುವ ಪ್ರಾಂತದಲ್ಲಿ ಕೆಡಿಬಿ ವ್ಯಾಪ್ತಿಯಲ್ಲಿ ಉತ್ಪಾದನಾ ಕ್ಲಸ್ಟರ್ ಸ್ಥಾಪನೆಗೆ ಕ್ರಮ ವಹಿಸಲಾಗುವುದು. ಮುಖ್ಯವಾಗಿ ಪವನ ಮತ್ತು ಸೌರ ವಿದ್ಯುತ್ ಉತ್ಪಾದನೆಗೆ ಸೂಕ್ತವಾಗಿರುವ ನಮ್ಮ ಜಿಲ್ಲೆಯನ್ನು ಇವೆರಡೂ ವಲಯಗಳಲ್ಲಿ ಉದಯೋನ್ಮುಖ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು. ಈ ನಿಟ್ಟಿನಲ್ಲಿ ಸುಜ್ಲಾನ್ ಪವನ ವಿದ್ಯುತ್ ಘಟಕ ನಮ್ಮ ಜಿಲ್ಲೆಯಲ್ಲಿ 5,000 ಮೆಗಾವಾಟ್ ಸಾಮರ್ಥ್ಯದ ಘಟಕ ಪ್ರಾರಂಭಿಸಲು ತೀರ್ಮಾನಿಸಿದ್ದು, ಇದಕ್ಕಾಗಿ 100 ಎಕರೆ ಭೂಮಿಯನ್ನು ಕೊಡಲಾಗುವುದು. ಇದೇ ರೀತಿಯಲ್ಲಿ ರಿಲಯನ್ಸ್ ಕಂಪನಿಯು ಸೋಲಾರ್ ಪ್ಯಾನೆಲ್ಗಳ ಬಿಡಿಭಾಗ ತಯಾರಿಕೆ ಘಟಕವನ್ನು ವಿಜಯಪುರ ಜಿಲ್ಲೆಯಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆ ಮಾಡಿ ಸ್ಥಾಪಿಸಲಿದೆ. ಇದು ಮುಂದಿನ ದಿನಗಳಲ್ಲಿ 20,000 ಮೆಗಾವಾಟ್ ಮಟ್ಟವನ್ನು ಮುಟ್ಟಲಿದ್ದು, ಇದನ್ನು ಗರಿಷ್ಠ 3,000 ಉದ್ಯೋಗ ಸೃಷ್ಟಿಯಾಗಲಿದೆ. ಐತಿಹಾಸಿಕ ಮಮದಾಪುರ ಕೆರೆಯನ್ನು CSR ಉಪಕ್ರಮಡಿ 1 ಕೋಟಿ ವೆಚ್ಚದಲ್ಲಿ ಆಕರ್ಷಕ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದು. ಜೊತೆಗೆ ಇಲ್ಲಿರುವ ಜೈವಿಕ ಉದ್ಯಾನಕ್ಕಾಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಹೆಸರನ್ನು ನಾಮಕರಣ ಮಾಡಿ ಅವರ ನೆನಪನ್ನು ಚಿರಸ್ಥಾಯಿಗೊಳಿಸಲಾಗಿದೆ. 2023 ಏಪ್ರಿಲ್ ತಿಂಗಳಿಂದ ಈಚೆಗೆ ರಾಜ್ಯಕ್ಕೆ ಫಾಕ್ಸ್ಕಾನ್, ಜಿಂದಾಲ್, ಟೊಯೋಟಾ, ಏರ್ ಇಂಡಿಯಾ ಮುಂತಾದ ಪ್ರಸಿದ್ಧ ಕಂಪನಿಗಳಿಂದ ಏನೇನು 1,15 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯನ್ನು ಹೊರಬಂದಿದೆ. ಐಫೋನ್ ಬಿಡಿಭಾಗ ತಯಾರಿಕೆ, ಪವನ ವಿದ್ಯುತ್, ಕಾರು ಉತ್ಪಾದನೆ ಹಾಗೂ ವಿಮಾನದ ದುರಸ್ತಿ ಹಾಗೂ ನಿರ್ವಹಣೆ ಇತ್ಯಾದಿ ಕ್ಷೇತ್ರಗಳಿಗೆ ಹೂಡಿಕೆಯಾಗಿದೆ. ಇದರ ಜೊತೆಗೆ ಇನ್ನೂ 1 ಲಕ್ಷ ಕೋಟಿ ರೂಪಾಯಿಗಳ ಹೆಚ್ಚಿನ ಹೂಡಿಕೆಯನ್ನು ಖಾತ್ರಿ ರಾಜ್ಯಕ್ಕೆ ಸಿಕ್ಕಿದೆ. ಮುಂದಿನ ತಿಂಗಳು ಫೆಬ್ರವರಿ 11ರಿಂದ 14ವರೆಗೆ ಬೆಂಗಳೂರಿನಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶ 2025 ಇನ್ವೆಸ್ಟ್ ಕರ್ನಾಟಕ 2025 ನಡೆದಿದ್ದು, ಇದು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಬೆಳವಣಿಗೆಗೆ ವರದಾನವಾಗಲಿದ್ದು, ರೀಇಮ್ಯಾಜಿನಿಂಗ್ ಗ್ರೋತ್ ಎನ್ನುವ ಹೊಂದಿಸಲಾದ ಧ್ಯೇಯವಾಗಿದೆ. ಸದರಲ್ಲಿ ಟೆಕ್ ಡ್ರಿವನ್, ಗ್ರೀನ್, ಇನ್ಕ್ಲೂಸಿವ್, ರೆಸಿಲೆಂಟ್ ಎನ್ನುವ 4 ಸಬ್ ಥೀಮ್ಸ್ ಅನ್ನು ಇಟ್ಟುಕೊಳ್ಳಲಾಗಿದೆ. ಬೆಂಗಳೂರು ನಗರದ ಜನತೆ ಉದ್ಯಮಿಗಳ ಅನುಕೂಲಕ್ಕಾಗಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಚಟುವಟಿಕೆ ಆರಂಭಿಸಲಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಸ್ಥಳ ಅಂತಿಮಗೊಳ್ಳುತ್ತದೆ. ರಾಜ್ಯ ಸರ್ಕಾರವು ಹೊಸ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರುತ್ತಿದ್ದು, ಇದರ ರಫ್ತು ವಹಿವಾಟಿಗೆ ಆದ್ಯತೆ ನೀಡಲಾಗಿದೆ. ಇದರಲ್ಲಿ ಫ್ಲೆಕ್ಸಿಬಲ್ ಸಬ್ಸಿಡಿ ಆಪ್ಷನ್, R&D ಮ್ಯಾನುಫ್ಯಾಕ್ಚರಿಂಗ್ ಬೂಸ್ಟ್, ಜೋನ್ ಕ್ಲಾಸಿಫಿಕೇಶನ್ ಮುಂತಾದ ಉಪಕ್ರಮಗಳು ಕೈಗೊಳ್ಳಲಾಗಿದೆ. ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿ, ಜಾಗತಿಕ ಮಟ್ಟದಲ್ಲಿ ಕರ್ನಾಟಕದ ಕೈಗಾರಿಕಾ ಪ್ರಗತಿ ಇವು ನಮ್ಮ ಮೂಲ ಮಂತ್ರಗಳಾಗಿವೆ. ಮಹಿಳಾ ಉದ್ಯೋಗಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಸಂಸ್ಥೆಗಳಿಗೆ ಹೆಚ್ಚಿನ ರಿಯಾಯಿತಿ, ಸಂಶೋಧನೆ ಮತ್ತು ವಿನ್ಯಾಸೋತ್ಸವದ ಮೊತ್ತವನ್ನು ರಾಜ್ಯದಲ್ಲೇ ಉತ್ಪನ್ನ ಮಾಡಿದರೆ ಅದಕ್ಕೆ ವಿಶೇಷ ರಿಯಾಯಿತಿ ನೀಡುವ ವ್ಯವಸ್ಥೆ ಕೂಡ ಹೊಸ ಕೈಗಾರಿಕಾ ನೀತಿಯಲ್ಲಿ ನಾನು ಸೂಚಿಸುತ್ತೇನೆ. ರಾಜ್ಯದಲ್ಲಿ ನಾವು ಉತ್ಪಾದನಾ ವಲಯಕ್ಕೆ ಹೆಚ್ಚು ಒತ್ತು ಕೊಡುತ್ತಿದ್ದೇವೆ. ಆದರೆ ಕೈಗಾರಿಕಾ ವಲಯವು ಈ ಸೇವಾದಾರವನ್ನು ಹೊರಡಿಕೊಂಡು ಈ ಹೊಸ ದಾರಿಯನ್ನು ತುಳಿಯುವ ಸಂಕ್ರಮಣದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹೀಗಾಗಿ ಕೈಗಾರಿಕಾ ವಲಯದಲ್ಲಿ ವೆಂಡರ್ ಡೆವಲಪ್ಮೆಂಟ್, ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್, ಸಪ್ಲೈ ಚೈನ್ ಇತ್ಯಾದಿ ಪೂರಕ ವಾತಾವರಣ ಸೃಷ್ಟಿಸಲಾಗಿದೆ. ವಿಜಯಪುರ ಮಹಾನಗರ ಪಾಲಿಕೆ ಮತ್ತು ಸುತ್ತಮುತ್ತಲಿನ ವ್ಯಾಪ್ತಿಯ ಕುಪ್ಪನಾಳ್ ಕೆರೆ, ಬೇಗಂತರ, ಗೋಲ್ಗುಂಬಜ್, ಇಬ್ರಾಹಿಂ ರೋಜಾ, ಕುಂಬಿಗಿ ಕೆರೆ, ಬೇಸಿಗೆ ಅರಮನೆ ಹಾಗೂ ಕರಾಟಕಟ್ಟಿ ಮಾನವನಿಂದ ಅರಣ್ಯ ಪ್ರದೇಶಗಳನ್ನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮತ್ತು CSR ಅನುದಾನದಲ್ಲಿ ಸುಂದರ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ ವಿಜಯಪುರ ಮಹಾನಗರ ಪಾಲಿಕೆಗೆ 350 ಕೋಟಿ ಅನುದಾನ ಹಂಚಿಕೆ ಮಾಡಲ್ಪಟ್ಟಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಕಾರ್ಯಕ್ರಮಗಳಲ್ಲಿ ಅಮೃತ್ 2.0 ಯೋಜನೆ ಅಡಿಯಲ್ಲಿ ಹಂಚಿಕೆಯಾಗಿರುವ 25 ಕೋಟಿ ಮೊತ್ತದ 20 ಕೋಟಿ ರೂಪಾಯಿಗಳನ್ನು ವ್ಯಯಿಸಿ ಬೇಗಂ ತಲಾಬ್ ಮತ್ತು ಕುಪ್ಪನಾಳ್ ಕೆರೆಗಳ ಪುನಶ್ಚೇತನ ಮತ್ತು ಸಾಂದ್ರೀಕರಣ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಮತ್ತು 5 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ವಿಜಯಪುರ ನಗರದಲ್ಲಿರುವ 10 ಉದ್ಯಾನಗಳ ಅಭಿವೃದ್ಧಿ ಕ್ರಮಗಳನ್ನು ಕೈಗೊಳ್ಳಲು ಯೋಜಿಸಲಾಗಿದೆ. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜಿಲ್ಲಾ ಆಸ್ಪತ್ರೆ ಮತ್ತು ಕೇಂದ್ರ ಬಸ್ ನಿಲ್ದಾಣ ಆವರಣಗಳು ಸೇರಿದಂತೆ ಒಟ್ಟು 6 ಇಂದಿರಾ ಕ್ಯಾಂಟೀನ್ಗಳನ್ನು ಸಾರ್ವಜನಿಕರ ಸೇವೆಗೆ ಒದಗಿಸುತ್ತವೆ. ಜಿಲ್ಲಾ ಪಂಚಾಯತ್ ಪ್ರಾಧಿಕಾರದ ಪ್ರದರ್ಶನದಲ್ಲಿ ಮಿಷನ್ ವಿದ್ಯಾಪುರ್ ಎಂಬ ನೂತನ ಕಾರ್ಯಕ್ರಮದ ಮೂಲಕ ವಿವಿಧ ಇಲಾಖೆಗಳ 335 ವಸತಿ ವಲಯಗಳಲ್ಲಿ ವಿದ್ಯಾರ್ಥಿಗಳಿರುವ 3,319 ವಿದ್ಯಾರ್ಥಿಗಳಿಗೆ ವಾರದ 6 ದಿನಗಳಲ್ಲಿ ಪ್ರತಿನಿತ್ಯ ಸಂಜೆ 6:30ರಿಂದ 7:00ವರೆಗೆ ಆಧುನಿಕ ತಂತ್ರಜ್ಞಾನ ಬಳಸಿ ವಿಶೇಷ ತರಬೇತಿಗಳನ್ನು ನಡೆಸಿ ವಸತಿ ನಿಲಯಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ. ಜಿಲ್ಲೆಯಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆ, ಸಮಗ್ರ ಯೋಜನೆ ಸ್ಕೀಮ್ 1 ಮತ್ತು 2 ಅಡಿಯಲ್ಲಿ ಎಲ್ಲ 13 ಕಂದಾಯ ತಾಲೂಕುಗಳಲ್ಲಿ ಒಳಗೊಂಡಂತೆ ಒಟ್ಟು 3,059 ಕೋಟಿ ಅಂದಾಜು ಮೊತ್ತದ ಪೈಕಿ 211 ಗ್ರಾಮ ಪಂಚಾಯಿತಿಗಳು ಮತ್ತು 11 ನಗರ ಪ್ರದೇಶಗಳು ಸೇರಿದಂತೆ ಇಲ್ಲಿವರೆಗೆ ಒಟ್ಟು 1,331 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ಕಾಮಗಾರಿಗಳು ಪ್ರಗತಿಯಲ್ಲಿವೆ.
ಅದರಂತೆ ಬಬಲೇಶ್ವರ ಮತ್ತು ತಿಕೋಟಾ ತಾಲೂಕುಗಳಲ್ಲಿ ಮಾಡೆಲ್ ತಾಲೂಕುಗಳಿಂದ ಆಯ್ಕೆ ಮಾಡಿಕೊಂಡು CSR ಘಟಕದ ಸಹಯೋಗದಿಂದ ಶಾಲೆಗಳ ಕಟ್ಟಡ ದುರಸ್ತಿ ನಿರ್ಮಾಣ ಹಾಗೂ ಸ್ಮಾರ್ಟ್ ಕ್ಲಾಸ್ ಅಳವಡಿಕೆ ಮಾಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಇದನ್ನು ಜಿಲ್ಲೆಯಾದ್ಯಂತ ಕೆಲವು ಸ್ಥಳಗಳಲ್ಲಿ ವಿಸ್ತರಣೆ ಮಾಡಲು ಯೋಜಿಸಲಾಗಿದೆ. 2024-25 ಸಾಲಿನ SSLC ಪರೀಕ್ಷೆಯಲ್ಲಿ ಜಿಲ್ಲೆಯ ಉತ್ತಮ ಸ್ಥಾನ ಗಳಿಸಲು ಸಹಕಾರಿಯಾಗುವಂತೆ ಹಲವಾರು ರಚನಾತ್ಮಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವಿಜಯಪುರ ನಗರದಲ್ಲಿರುವ ಪಾರಂಪರಿಕ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಹಾಗೂ ಜಿಲ್ಲೆಯಲ್ಲಿ ಅರಣ್ಯೀಕರಣ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಜಿಲ್ಲೆಯ ರಾಜ್ಯದಲ್ಲಿ ಎಲ್ಲೇ ಮೀರಿ ಸಮಾನ ಮನಸ್ಕ ಪ್ರಕೃತಿಯ ಪ್ರಿಯರ ಭಾಗವಹಿಸುವ ಮೂಲಕ ಉಚ್ಚತಾನ್ ಹೆರಿಟೇಜ್ ರನ್ 2024 ಮ್ಯಾರಥಾನ್ ಓಟವನ್ನು ನಿಮ್ಮೆಲ್ಲರ ಸಹಕಾರದಿಂದ 22/12/2024 ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು. ಈ ಐತಿಹಾಸಿಕ ಕಾರ್ಯಕ್ರಮಕ್ಕಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದ ಸರ್ಕಾರದಿಂದ ಎಲ್ಲರಿಗೂ ಈ ವೇದಿಕೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ 10 ಹಾಸಿಗೆಗಳ ಕಣ್ಣಿನ ಶಸ್ತ್ರಚಿಕಿತ್ಸಾ ಘಟಕ, ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಘಟಕ, IPHL ಪ್ರಯೋಗಶಾಲೆ, ರೋಗಿಗಾರ್ಡ್ ಹಾಗೂ ಶವಗಾರ ಪ್ರಾರಂಭಗೊಂಡು 50 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಹಾಗೂ ನಾಗರಿಕ ವಸತಿ ಸೌಲಭ್ಯ ನೆಲೆಗಳನ್ನು ಕಾಮಗಾರಿಯನ್ನು ಕೈಗೊಳ್ಳಲು ಯೋಜಿಸಲಾಗಿದೆ. ವಿಜಯಪುರ ಜಿಲ್ಲೆಯು ಸೈಕ್ಲಿಂಗ್ ಕ್ರೀಡೆಗೆ ಹಲವಾರು ಪ್ರತಿಭಾವಂತ ಸೈಕ್ಲಿಸ್ಟ್ಗಳು ನೀಡಿದ ಖ್ಯಾತಿಗೆ ಭಾಜನವಾಗಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಪುರುಷರು ಮತ್ತು ಮಹಿಳೆಯರ ಟೈಮ್ ಟ್ರಯಲ್ ತಂಡದಲ್ಲಿ ವಿಜಯಪುರ ಜಿಲ್ಲಾ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಿರುತ್ತದೆ. ಮಹಿಳೆಯರ 30 ಕಿಲೋಮೀಟರ್ ಮಾಸ್ ಸ್ಟಾರ್ಟ್ ವಿಭಾಗದಲ್ಲಿ ಜಿಲ್ಲೆಯ ಪಾಯಲ್ ಚವಾಣ್ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಎಲ್ಲ ಆಟಗಾರರು ಹಾಗೂ ತಂಡಗಳಿಗೆ ಸಂಬಂಧಿಸಿದ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಅಭಿನಂದಿಸುತ್ತೇನೆ. ಜಿಲ್ಲೆಯ ಕ್ರೀಡಾಪಟುಗಳು ರಾಷ್ಟ್ರ ಮತ್ತು ರಾಜ್ಯ ಮಟ್ಟ ನಡೆಸಿದ ಸೈಕ್ಲಿಂಗ್, ಕರಾಟೆ, ಭಾರ ಎತ್ತುವ ಸ್ಪರ್ಧೆ, ಜೂಡೋ, ಟೈಕೊಂಡೋ, ಅಥ್ಲೆಟಿಕ್, ಯೋಗಾಸನ, ಏರೋಬಿಕ್ಸ್, ಜಿಮ್ನಾಸ್ಟಿಕ್, ಖೋ-ಖೋ, ವಾಲಿಬಾಲ್ ಕ್ರೀಡೆ ಭಾಗವಹಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದ ಜಿಲ್ಲೆ 28 ಕ್ರೀಡಾ ಸಾಧಕರಿಗೆ ಸನ್ಮಾನ ಮಾಡುತ್ತಿರುವುದು ಅತೀವ ಸಂತೋಷ ಹಾಗೂ ಹೆಮ್ಮೆಯ ವಿಷಯವಾಗಿದೆ. ಮುದ್ದೇಬಿಹಾಳ ತಾಲೂಕಿನ ಬಿರ್ಗುಂದಿ ಗ್ರಾಮದ 10 ಎಕರೆ ಸಮೀಪದ 200 ಲಕ್ಷ ರೂಪಾಯಿಗಳ ಅನುದಾನದೊಂದಿಗೆ ತಾಲೂಕು ಕ್ರೀಡಾಂಗಣಗಳನ್ನು ಕೈಗೊಳ್ಳುತ್ತಿದೆ. ಭೂತ್ನಾಳ ಗ್ರಾಮದ 8 ಎಕರೆ 10 ಗುಂಟೆ ನಿವೇಶನದಲ್ಲಿ 735 ಲಕ್ಷ ರೂಪಾಯಿಗಳ ವೆಚ್ಚದ ನಿರ್ಮಾಣವನ್ನು ಕೂಡುತ್ತಿರುವ ಸೈಕ್ಲಿಂಗ್ ಕಾಮಗಾರಿಯು ಶೇಕಡಾ 90% ಪೂರ್ಣಗೊಂಡಿದೆ. ವಿಜಯಪುರ ನಗರದ ಗಂಧಕದಲ್ಲಿ ಲ್ಯಾಂಡ್ಸ್ಕೇಪಿಂಗ್, ಬೋಟಿಂಗ್ ಅಭಿವೃದ್ಧಿಪಡಿಸಲು ಪ್ರವಾಸೋದ್ಯಮ ಇಲಾಖೆಯಿಂದ 350 ಲಕ್ಷ ರೂಪಾಯಿಗಳ ಅನುದಾನಕ್ಕೆ ಮಂಜೂರಾತಿ ನೀಡಲಾಗಿದೆ. ಅದರಂತೆ ಆನಂದ ಮಹಲ್ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಂಪಿಥಿಯೇಟರ್, ಲ್ಯಾಂಡ್ಸ್ಕೇಪಿಂಗ್ ಮತ್ತು ಫುಡ್ ಕೋರ್ಟ್ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಲು ಅಂದಾಜು ಮೊತ್ತ 223 ಲಕ್ಷ ರೂಪಾಯಿಗಳ ವಿಸ್ತೃತ ಯೋಜನಾ ಸಿದ್ಧಪಡಿಸಿ ಅನುಮೋದನೆಗಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆತ್ಮೀಯ ಬಂಧುಗಳೇ, ಸಂಸದೀಯ ವ್ಯವಸ್ಥೆಯಲ್ಲಿ ಅತ್ಯುತ್ತಮ ಎಂದು ಪರಿಗಣಿಸಲ್ಪಟ್ಟಿರುವ ನಮ್ಮ ದೇಶದ ರಾಷ್ಟ್ರಪತಿ ಅಧ್ಯಕ್ಷದ ಸಮಸ್ತ ಭಾರತೀಯ ಜನವಿಜ್ಞಾನಿಗಳ ಪ್ರತಿನಿಧಿತ ಶ್ರೇಷ್ಠ ಅನುವಿಜ್ಞಾನಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಆಶಯದಂತೆ ಇಂದಿನ ಯುವ ಪೀಳಿಗೆ ಧಾರ್ಮಿಕ ಸಹಿಷ್ಣುತೆಯ ವಿಶಾಲತೆಯನ್ನು, ವೈಚಾರಿಕ ಪ್ರಜ್ಞೆಯ ಸೊಬಗನ್ನು ಮತ್ತು ಕಾಯಕ ದಾಸೋಹ ಮಹತ್ವವನ್ನು ಅರಿತುಕೊಂಡು ಸ್ವತಂತ್ರ ಮತ್ತು ಸ್ವಾವಲಂಬಿ ಜೀವನ ನಡೆಸಲು ಸಶಕ್ತರಾಗಬೇಕು. ದೇಶದ ಕಾನೂನು ಮತ್ತು ಸುವ್ಯವಸ್ಥೆಗೆ ಬಂದು ಬಾರದಂತೆ ಜನ ಸಂವಿಧಾನದ ಚೌಕಟ್ಟಿನಲ್ಲಿ ಹಕ್ಕು ಮತ್ತು ಕರ್ತವ್ಯ ನಿರ್ವಹಿಸಬೇಕು ಹಾಗೂ ದೇಶದ ಶೈಕ್ಷಣಿಕ, ವೈಜ್ಞಾನಿಕ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಹಾಗೂ ಚಾರಿತ್ರಿಕ ಕ್ಷೇತ್ರದಲ್ಲಿ ಸೂಕ್ತವಾದ ಕೊಡುಗೆಗಳನ್ನು ನಿರಂತರವಾಗಿ ಕೊಡಬೇಕೆಂದು ಸಾಂದರ್ಭಿಕ ಅವಶ್ಯಕತೆಯನ್ನು ನಾನು ಬಲವಾಗಿ ನಂಬುತ್ತೇನೆ. ಸತ್ಯ, ಅಹಿಂಸೆ, ತ್ಯಾಗ ಇವುಗಳ ಪರಿಪಾಲಕರಾಗಿದ್ದ ಮಹಾತ್ಮ ಗಾಂಧೀಜಿಯವರ ಸಂದೇಶಕ್ಕೆ ಇಡೀ ವಿಶ್ವವೇ ತಲೆಬಾಗುತ್ತದೆ. ಸ್ವತಂತ್ರ ಚಳವಳಿ ನೇತೃತ್ವ ವಹಿಸಿದ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ 1920ರಲ್ಲಿ ಬೆಳಗಾವಿ ಜರುಗಿತ್ತು. ಬೆಳಗಾವಿ ಗಾಂಧೀಜಿಯವರ ಅಧ್ಯಕ್ಷತೆಯ ಅಧಿವೇಶನ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಗಾಂಧಿ ಭಾರತ ವಿಶೇಷ ಕಾರ್ಯಕ್ರಮ ಎಲ್ಲೆಡೆ ಆಯೋಜಿಸಲಾಗಿದೆ. ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ಕೂಡ ಕಾಯ, ವಾಚ, ಮನಸ ಸಮರ್ಪಣಾ ಮನೋಭಾವದಿಂದ ಒಗ್ಗೂಡಿರುವುದು ನಮ್ಮ ಜಿಲ್ಲೆಯನ್ನು ನಿರಂತರವಾಗಿ ಸರ್ವಾಂಗೀಣ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹಗಲು ಶ್ರಮಿಸಬೇಕೆಂದು ಕಳಕಳಿಯಿಂದ ಕೋರುತ್ತೇನೆ. 76ನೇ ಗಣರಾಜ್ಯೋತ್ಸವದ ಭವ್ಯ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರಿಗೂ, ಮಹನೀಯರಿಗೂ, ತಾಯಂದಿರಿಗೂ, ನಾಗರಿಕರಿಗೂ, ಹಿರಿಯ ಯುವ ಸಹೋದರ ಸಹೋದರಿಗೂ, ಮುದ್ದಿನ ಮಕ್ಕಳಿಗೂ, ನೌಕರ ಬಂಧುಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳ ವಿಷಯವನ್ನು ಮಾತನಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿಷ್ಠಿತ ವಿಜಯಪುರ ನಗರದಲ್ಲಿ ನಿಮ್ಮ ಕೂದಲು ಹಾಗೂ ತ್ವಚೆಯ ಆರೈಕೆಗಾಗಿ RK ಇಂಟರ್ನ್ಯಾಷನಲ್ ಸಲೂನ್. ಬೋಳು ತಲೆ, ಮುಖದ ಮೇಲೆ ಮೊಡವೆ,
ನರಳಿ ಸಮಸ್ಯೆ, ತಲೆ ಕೂದಲು ಉದುರುವಿಕೆ, ಕೂದಲು ಬೆಳೆಯುತ್ತಿಲ್ಲವೇ, ಮುಖದ ಮೇಲೆ ಕಪ್ಪಾಗಿದೆ, ನಿಮ್ಮ ಕೂದಲಿನ ಹಾಗೂ ತ್ವಚೆಯ ಎಲ್ಲ ರೀತಿಯ ಸಮಸ್ಯೆಗೆ ಆರ್ಕೆ ಸಲೂನ್ ನಲ್ಲಿದೆ ಪರಿಹಾರ. ಹೈಡ್ರಾ ಫೇಶಿಯಲ್, ಬ್ರೈಟ್ ಮೇಕಪ್, ಗ್ರೂಮ್ ಮೇಕಪ್, ಪೆಡಿಕ್ಯೂರ್, ಮೆನಿಕ್ಯೂರ್, ನೇಲ್ ಆರ್ಟ್, ಹೇರ್ ಕಟ್, ಪರ್ಮನೆಂಟ್ ಐಬ್ರೋ, ಪರ್ಮನೆಂಟ್ ಮೇಕಪ್, ಪರ್ಮನೆಂಟ್ ಲಿಪ್ಸ್ಟಿಕ್, ಮೈಕ್ರೋ ನೀಡ್ಲಿಂಗ್, ಬಿಬಿ ಬ್ಲೋ ಟ್ರೀಟ್ಮೆಂಟ್, ಇಯರ್ ಲೋಬ್ ರಿಪೇರಿಂಗ್, ಬಾಡಿ ಪಿಯರ್ಸಿಂಗ್, ನೋಸ್ ಪಿಯರ್ಸಿಂಗ್, ಹೇರ್ ಎಕ್ಸ್ಟೆನ್ಷನ್, ಲೇಡೀಸ್ ಕ್ಯಾನ್ಸರ್ ಪೇಷಂಟ್ ಹೇರ್ ವಿಗ್, ಜೆಂಟ್ಸ್ ಹೇರ್ ಪ್ಯಾಚ್ ನಂತಹ ಎಲ್ಲ ರೀತಿಯ ಸಕಲ ಸೌಲಭ್ಯವುಳ್ಳ ಮಷಿನರಿ ಜೊತೆ ನಿಮಗಾಗಿ, ನಿಮ್ಮ ತ್ವಚೆಯ ಆರೈಕೆಗಾಗಿ ಕೈಗೆಟುಕುವ ಬೆಲೆಯಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಸೇವೆ ಸೌಲಭ್ಯ. ನುರಿತ ಬ್ಯೂಟಿಷಿಯನ್ಸ್, ಸ್ವಚ್ಛ ಹಾಗೂ ಸೌಲಭ್ಯವುಳ್ಳ ಹೈಜೆನಿಕ್ ಯೂನಿಸೆಕ್ಸ್ ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್ ನಿಮಗಾಗಿ ವಿಜಯಪುರದಲ್ಲಿ ಆರಂಭವಾಗಿದೆ. ಕೈಗೆಟಕುವ ಬೆಲೆಯಲ್ಲಿ ಸರ್ವಿಸ್ಗಳು ಲಭ್ಯವಿದ್ದು, ಇದರ ಜೊತೆಗೆ ನೀವು ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕೆ? ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್ಗೆ ಪ್ರವೇಶ ಪಡೆಯಿರಿ. ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿ. ಟ್ಯಾಟೂ ಸರ್ವಿಸ್ ಕೂಡ ಲಭ್ಯವಿದ್ದು, ಎಲ್ಲ ರೀತಿಯ ಸರ್ವಿಸ್ ನಿಮಗಾಗಿ ಲಭ್ಯ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ಇನ್ನಷ್ಟು ಹೊಳೆಯುವಂತೆ ಮಾಡಿ. ಸ್ಥಳ ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್, ಆಶ್ರಮ್ ರೋಡ್, ನೀಲಾನಗರ್, ದಾನೇಶ್ವರಿ ಕಾಂಪ್ಲೆಕ್ಸ್, ಎಸ್ ಮಾರ್ಟ್ ಕೆಳಗಡೆ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 9964156654 ಹಾಗೂ 9964006640.